ಕೊನೆಯ ಹೆಜ್ಜೆಯ ಗೆಲುವು. ಒಮ್ಮೆ ಒಂದು ಸಣ್ಣ ಊರಿನ ಹುಡುಗನಾದ ಅರುಣ್ಗೆ ಒಂದು ಕನಸು ಇತ್ತು. ತನ್ನ ಊರಿನ ಮೊದಲ IAS ಅಧಿಕಾರಿ ಆಗಬೇಕು ಎಂದು. ಅವನ ಮನೆಯ ಪರಿಸ್ಥಿತಿ ತುಂಬಾ ಬಡತನ, ತಂದೆ ಕೂಲಿ ಕೆಲಸ, ತಾಯಿ ಹಾಲು ಮಾರಾಟ. ಆದರೆ ಅರುಣನ ಕನಸು ದೊಡ್ಡದು. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಶಾಲೆಗೆ ಹೋಗುವ ಮೊದಲು ಪುಸ್ತಕ ಓದುತ್ತಿದ್ದ. ಸ್ನೇಹಿತರು ಆಟ ಆಡುವಾಗ ಅವನು ಗ್ರಂಥಾಲಯದಲ್ಲಿ ಓದುತ್ತಿದ್ದ. ಜನರು ಹಾಸ್ಯ ಮಾಡುತ್ತಿದ್ದರು, ಈ ಬಡವನಿಗೆ ಅಂತ ಕನಸು ಬೇಡ, ಕೆಲಸ ಮಾಡು ಸಾಕು ಅಂತ. ಆದರೂ ಅರುಣ ಒಂದು ಮಾತು ನಂಬಿದ್ದ, ಕಷ್ಟ ಮಾಡಿದವನು ಸೋಲಲಾರ, ಬಿಡುವವನೇ ಸೋಲುತ್ತಾನೆ. ಪರೀಕ್ಷೆಯ ದಿನ ಬಂತು. ಅವನ ಮೊದಲ ಪ್ರಯತ್ನ ವಿಫಲವಾಯಿತು. ಎಲ್ಲರೂ ಹೇಳಿದರು, ನೀನು ಬಿಟ್ಟು ಬಿಡು. ಆದರೆ ಅರುಣ ಮೌನವಾಗಿ ಹೇಳಿಕೊಂಡ, ಇದು ಅಂತ್ಯವಲ್ಲ, ಇದು ಆರಂಭ. ಮತ್ತೆ ಓದಿದ. 2ನೇ ಪ್ರಯತ್ನದಲ್ಲೂ ವಿಫಲ. 3 ವರ್ಷಗಳ ಹಗಲು ರಾತ್ರಿ ಕಷ್ಟದ ಬಳಿಕ 4ನೇ ಪ್ರಯತ್ನದಲ್ಲಿ ಅರುಣ ಮೊದಲ ರ್ಯಾಂಕ್ ಪಡೆದು IAS ಅಧಿಕಾರಿಯಾದ. ಅವನ ಊರಿನ ಜನರು ಕಣ್ಣೀರು ಹಾಕುತ್ತಾ ಹೇಳಿದರು, ಅವನ ಗೆಲುವು ಅವನ ಕನಸಿಗಿಂತ ದೊಡ್ಡದು. ಅರುಣ ವೇದಿಕೆಯಲ್ಲಿ ಹೇಳಿದ ಮಾತು ಎಲ್ಲರ ಮನ ಗೆದ್ದಿತು. ನಿಮ್ಮ ಪರಿಸ್ಥಿತಿ ನಿಮ್ಮ ಭವಿಷ್ಯವನ್ನು ಬರೆಯುವುದಿಲ್ಲ, ನಿಮ್ಮ ಧೈರ್ಯವೇ ಅದನ್ನು ಬರೆಯುತ್ತದೆ. ಜೀವನದಲ್ಲಿ ಎಷ್ಟು ಬಾರಿ ಬೀಳುತ್ತೇವೆ ಅನ್ನೋದು ಮುಖ್ಯವಲ್ಲ, ಎಷ್ಟು ಬಾರಿ ಎದ್ದು ನಿಲ್ಲುತ್ತೇವೆ ಅನ್ನೋದು ಮುಖ್ಯ. ಕೊನೆಯ ಹೆಜ್ಜೆಯ ನಂತರವೇ ಗೆಲುವು ಬರುತ್ತದೆ. ಆದ್ದರಿಂದ ನಿಲ್ಲಬೇಡಿ, ನಿಮ್ಮ ಪ್ರಯತ್ನವೇ ನಿಮ್ಮ ಪಥ.